ಜಡಿ ಹಿಡಿಯಕ್ಕಾಗಲ್ಲ, ಹೌದಿಲ್ಲ? ಎಲ್ಲರಿಗೂ ಸೋಸಕ್ಕಾಗಲ್ಲ. ಇವಾಗ ಅಕ್ಕಿ ಹಿಡಿತೀವಿ, ಅಕ್ಕಿ ಸೋಸಕ್ಕಾಗತ್ತಾ? ಜಡಿ ಹಿಡಿಯಕ್ಕಾಗತ್ತಾ? ಇಲ್ಲ. ಅವುಗಳನ್ನ ಏನು ಮಾಡೋದು ನಾವು? ಕೈಗಳಿಂದನೇ ಆರಿಸ್ಬೇಕು, ಹೌದಿಲ್ಲ? ಕಲ್ಲುಗಳನ್ನು ನೀವೆಲ್ಲ ಮನೆಯಲ್ಲಿ ಹಾಕೊಂಡ್ಬಿಟ್ಟು ಎಲ್ಲ ತಟ್ಟೆ ಎಲ್ಲೆಲ್ಲ ಹಾಕೊಂಡ್ಬಿಟ್ಟು ಏನು ಮಾಡ್ತೀರಿ? ಅಕ್ಕಿಯಲ್ಲಿರೋ ಕಲ್ಲುಗಳನ್ನು ಕ್ಲೀನ್ ಮಾಡ್ತೀರಲ್ವಾ? ನನ್ನ ಹೆಸರು ಲಕ್ಷ್ಮೀ ಬೋಂದಾಡೆ ಅಂತ. ನಾನು 6ನೇ ಕ್ಲಾಸ್ ಹ್ಯಾಂಡಲ್ ಮಾಡ್ತೀನಿ, ವಿಜ್ಞಾನ ಮತ್ತು ಇಂಗ್ಲೀಷು. ಈ ವಿಜ್ಞಾನ ಸಬ್ಜೆಕ್ಟ್ ಬಗ್ಗೆ ಮೊದಲು ಹೇಳಬೇಕು ಅಂದರೆ ಅನೇಕ ಉದಾಹರಣೆಗಳಿದ್ದಾವೆ. ಆಮೇಲೆ ವಿಷಯಗಳು ತುಂಬ ಸಂಗ್ರಹವಾಗಿದ್ದಂಥ ಒಂದು ವಿಡಿಯೋ ಇದೆ ಇದು. ಆಮೇಲೆ ಪ್ರಯೋಗಗಳನ್ನು ಒಂದು ಪ್ರಯೋಗಕ್ಕೆ ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವುಗಳ ವಸ್ತುಗಳನ್ನು ಕೂಡ ಯಾವ ರೀತಿ ಇದ್ದಾವೆ ಅಂತಲೂ ಹೇಳಿದ್ದಾರೆ. ಆಮೇಲೆ ಪ್ರಶ್ನೆ ಉತ್ತರ ಆಗಲಿ ಎಲ್ಲವೂ ಕೂಡ ಒಳಗೊಂಡಿದೆ. ವಿಜ್ಞಾನದಲ್ಲಿ ಅನೇಕ ಪ್ರಯೋಗಗಳು ಎಲ್ಲ ಮಾಡಿದ್ದಾರೆ. ಇದು ಕ್ಲಾಸಿಗೆ ಹೋಗೋಕ್ಕಿಂತ ಮುಂಚೆನೇ ಯಾವ ವಿಷಯವನ್ನು ಬೋಧಿಸ್ತೀವಿ ಅನ್ನೋದನ್ನು ನಾವು ಇದರಲ್ಲಿ ಪ್ರಿಪ್ರೇಷನ್ ಮಾಡಿಕೊಂಡು ಕ್ಲಾಸಲ್ಲಿ ಹೋಗಿ ಅದನ್ನು ಹಾಕಿದ್ರೆ ಇದರಲ್ಲಿರೋ ವಿಷಯ ಮತ್ತು ಇದರಲ್ಲಿ ಕ್ಲಾಸ್ ರೂಮಲ್ಲಿರೋ ವಿಷಯ ಎರಡೂ ಒಂದೇ ಇರೋದ್ರಿಂದ ನಮಗೆ ಈ ಒಂದು ಇದರಿಂದ ತುಂಬ ಲ್ಯಾಪಿಂದ ತುಂಬ ಅನುಕೂಲ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಟಿ ಸುಧಾ, ವರ್ಕಿಂಗ್ ಆ್ಯಸ್ ಪ್ರಿನ್ಸಿಪಾಲ್ ಇನ್ ರೋಟರಿ ಬ್ಯಾಂಗ್ಳೂರು ವಿದ್ಯಾಲಯ ನಾಗದೇವನಹಳ್ಳಿ. ಈ ಪ್ರಾಜೆಕ್ಟನ್ನು ತುಂಬ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಎಜುಕೇಷನ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟೀಚರ್ಸ್ಗೂ ಅನುಕೂಲ ಆಗ್ತಾ ಇದೆ. ಆಡಿಯೋ ವಿಜುವಲ್ ಎರಡರಿಂದನೂ ಟೀಚಿಂಗ್ ಮಾಡಲಿಕ್ಕೂ ಅನುಕೂಲ ಆಗ್ತಾ ಇದೆ. ಹಂಗೆ ಅಟ್ ದ ಸೇಮ್ ಟೈಮ್ ಮಕ್ಕಳಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ಲಸ್ ಅವ್ರು ಕಲಿಯೋದಕ್ಕೂ ತುಂಬ ಅನುಕೂಲ ಆಗ್ತಾ ಇದೆ. ಆಮೇಲೆ ಟೀಚಿಂಗ್ ಮಾಡೋದಲ್ಲಿ ಟೀಚರ್ಸ್ಗೂ ಏನು ತೊಂದರೆ ಆಗ್ತಾ ಇಲ್ಲ. ಹಾಗೆ ಅವ್ರಿಗೆ ಇಂಟ್ರೆಸ್ಟ್ನೂ ಬರ್ತಾ ಇದೆ. ಮಕ್ಕಳಿಗೂ ಕಲಿಬೇಕನ್ನೋ ಆಸಕ್ತಿ ಮೂಡ್ತಾ ಇದೆ. ಹಾಗೆ ಅವ್ರಿಗೆ ಕಲಿಬೇಕೆಂಬ ಉತ್ಸಾಹ ಮತ್ತು ಆದಮೇಲೆ ಹೆಚ್ಚಿನ ವಿಷಯ ತಿಳ್ಕೊಳ್ಬೇಕು ಅನ್ನೋ ಇದು ಅವು ಮಕ್ಕಳಿಂದನೂ ನಮಗೆ ಪಡ್ಕೊಂಡಿರ್ತೀವಿ. ನನ್ನ ಹೆಸರು ಲಾವಣ್ಯ, ನಾನು 6th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ. ತುಂಬ ಚೆನ್ನಾಗಿ ಪಾಠ ಅರ್ಥ ಆಗ್ತದೆ. ಆಮೇಲೆ ಉದಾಹರಣೆಗಳು ಚೆನ್ನಾಗಿದೆ. ನನ್ನ ಹೆಸರು ಸುವರ್ಣ ವಿಪಿ ಅಂತ. ನಾನು ಹೈಸ್ಕೂಲಲ್ಲಿ ಸೈನ್ಸ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. 8 ಇಯರ್ಸಿಂದ ಈ ಸ್ಕೂಲಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಎಕ್ಸ್ಪೀರಿಯೆನ್ಸನ್ನು ತುಂಬ ಚೆನ್ನಾಗಿದೆ. ಯಾಕಂದರೆ ಮಕ್ಕಳು ಅಟೆಂಟಿವ್ ಆಗಿ ಅದ್ರ ಮೇಲೆ ಗಮನ ಕೊಡ್ತಾ ಇದ್ದಾರೆ. ಆಮೇಲೆ ಮೇನ್ ಪಾಯಿಂಟ್ಸನ್ನು ನಾವೇನು ಹೇಳ್ತೀವಿ ಅದನ್ನು ನೋಟ್ ಡೌನ್ ಮಾಡ್ಕೊತಾರೆ. ತುಂಬ ಎಫೆಕ್ಟಿವ್ ಕೂಡ ಆಗಿರುತ್ತೆ. ಯಾಕಂದರೆ ಇದನ್ನು ಯೂಸ್ ಮಾಡೋದ್ರಿಂದ ದೃಕ್ ಮತ್ತು ಶ್ರವಣ, ಕೇಳುವುದು ಮತ್ತು ನೋಡುವುದು ಎರಡೂ ಕೆಲಸಗಳಲ್ಲಿ ಏಕಕಾಲದಲ್ಲಿ ನಡೆಯೋದ್ರಿಂದ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಮತ್ತು ಎಫೆಕ್ಟಿವ್ ಕೂಡ ಆಗುತ್ತೆ. ಇವುಗಳನ್ನು ಪ್ರತ್ಯೇಕಿಸುವ ವಿಧಾನವೇ ದೂರ್ವಿಕೆ. ಹಗುರವಾದುದರಿಂದ ಬಾಡಿಗೆ ಹಾರುತ್ತದೆ. ಧಾನ್ಯವನ್ನು ಸೋಲಾರ್ ಬಗ್ಗೆ ಮಾಡೋದ್ರಿಂದ ಬೆಳಕಿನಿಂದ ಈಗ ವಿದ್ಯುತ್ತನ್ನು ಉಳಿಸ್ದಂಗೆ ಆಗುತ್ತೆ. ಅದರಿಂದ ಉಪಯೋಗ ಇದೆ ನಮಗೆ, ವಿದ್ಯುತ್ ಉಳಿಸ್ದಂಗೆ ಆಗುತ್ತೆ. ಆಮೇಲೆ ಏನು ಮಾಡ್ಬೋದು, ಮಕ್ಕಳಿಗೆ ಇದು ಸೋಲಾರಿಂದ ಇದೆ, ನಾವು ಇನ್ನೂ ಅನೇಕ ವಸ್ತುಗಳು ಸೋಲಾರಿಂದ ಮಾಡ್ಕೋಬೋದು ಅನ್ನುವಂಥ ಅರಿವು ಕೂಡ ಮಕ್ಕಳಲ್ಲಿ ಬರುತ್ತೆ ಮೇಡಮ್. ಮತ್ತು ವಿಷಯ ಕೂಡ ಚೆನ್ನಾಗಿದೆ ಮೇಡಮ್. ಎಕ್ಸ್ಪ್ಲನೇಷನ್ನು, ಅಲ್ಲಿ ಬಳಸುವಂಥ ಭಾಷೆ ಎಲ್ಲವೂ ಮಕ್ಕಳಿಗೆ ಕ್ಲಾರಿಟಿ ಇದೆ ಮತ್ತು ಸ್ಪಷ್ಟತೆ ಇದೆ. ಮತ್ತು ಬರವಣಿಗೆ ಕೂಡ ಬೋರ್ಡ್ ಮೇಲೆ ಒಂದು ಅಕ್ಷರಗಳು ಕೂಡ ತಪ್ಪ ಇಲ್ಲ. ತುಂಬ ಚೆನ್ನಾಗಿದೆ. ಹೌದು, ಎಲ್ಲ ಸ್ಕೂಲು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ಉಪಯೋಗವನ್ನು ಪಡ್ಕೋಬೇಕು. ನಮ್ಮ ಸ್ಕೂಲು ಅಷ್ಟೇ ಅಲ್ಲ, ಎಲ್ಲ ಸ್ಕೂಲುಗಳು ಕೂಡ ಇದರ ಒಂದು ಅಳವಡಿಕೆ ಮಾಡಿಕೊಂಡ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಇದರ ಅನುಕೂಲ ಬಹಳ ಇದೆ ಮೇಡಮ್.